ಬಹುಶಃ ಕೆಲವೊಂದಷ್ಟು ಅವ್ರದಾದಂಥ ಲೆಕ್ಕಾಚಾರಗಳು, ಈಗೇನೋ ಜನಸಂಪರ್ಕ ಸಭೆ ಎಲ್ಲ ಏನೇನೋ ಮಾಡಿಕೊಂಡು ಹೊರಟಿದ್ದಾರೆ. ಪಾಪ ಬಹಳ ಪ್ರೀತಿ ಇವತ್ತು ಚನ್ನಪಟ್ಟಣ ತಾಲೂಕಿನ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಉದ್ಭವ ಆಗಿದೆ. ಈಗ ನಾನು ಗಮನಿಸ್ತೇನೆ, ನಿನ್ನೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇವರು ಅಧಿಕಾರಕ್ಕೆ ಬರೋದಿಲ್ಲ, ಕುಮಾರಸ್ವಾಮಿ ಅವರೆಲ್ಲ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಬಹಳ ಹಾಸ್ಯಾಸ್ಪದವಾಗಿ ನಿನ್ನೆ ಹೇಳಿದ್ದಾರೆ. 2018ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಮಾನ್ಯ ಸಿದ್ದರಾಮಣ್ಣ ಅವರು ಕುಮಾರಸ್ವಾಮಿ ಅವರ ಅಪ್ರಾಣೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿದರು. ಆಮೇಲೆ ಪಾಪ ಕಾಂಗ್ರೆಸ್ನ ಮಹಾನಾಯಕರುಗಳು ಫಲಿತಾಂಶ ಹೊರಗೆ ಬಂದಿದ್ದ ದಿನ ಮಾನ್ಯ ಕುಮಾರಸ್ವಾಮಿ ಅವರು ಮಾನ್ಯ ದೇವೇಗೌಡರ ಮನೆ ಬಾಗಿಲಿಗೆ ಬಂದು ಸಂಪೂರ್ಣ ಸಹಮತ ಇದೆ, ನಮ್ಮ ಜೊತೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿ ಅಂತ ಪಾಪ ಸಿದ್ದರಾಮಣ್ಣನೂ ಒಪ್ಪಿಗೆ ಕೊಟ್ಟರು ಅವತ್ತು. ಇದೆಲ್ಲ ಒಂದು ಇತಿಹಾಸ. ಇತ್ತೀಚೆಗೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಬಹಿರಂಗವಾಗಿ ಮತ್ತೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯಲ್ಲಿ ನಿಂತು ಒಂದು ಮಾತು ಹೇಳ್ತಾರೆ, ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಅವರು ಈ ಸಲ ಲೋಕಸಭೆಯಲ್ಲಿ ಸೋಲದಷ್ಟೇ ಸತ್ಯ ಅಂತ ಹೇಳಿದ್ರು. ಪಾಪ ಸಂಸದರಾಗಿ ಆಯ್ಕೆ ಆಗೋದಷ್ಟೇ ಅಲ್ಲ, ಕೇಂದ್ರದಲ್ಲಿ ಸಚಿವರಾಗಿ ಈ ದೇಶದ ಹಾಗೂ ಈ ರಾಜ್ಯದ ಕೆಲಸವನ್ನ ನಿರ್ವಹಣೆ ಮಾಡಲಿಕ್ಕೆ ಬೃಹತ್ ಕೈಗಾರಿಕೆ ಹಾಗೂ ಹುಕ್ಕು ಅಂತಕ್ಕಂಥ ಎರಡು ಅತ್ಯಂತ ಬಲಿಷ್ಠವಾದಂಥ ಈ ದೇಶದ ಒಂದು GDP ಸೆಕ್ಟರ್ನ ಒಂದು ಗ್ರೋತ್ಗೆ ಬಹಳ ಪ್ರಮುಖವಾದಂಥ ಒಂದು ಇವತ್ತು ಹುದ್ದೆಗಳನ್ನ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಶ್ರೀ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಹಾಗಾಗಿ ಬಹುಶಃ ನನ್ನ ಅನಿಸಿಕೆ ಇವೆರಡೂ ಉದಾಹರಣೆಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾವಾಗ ಮಾನ್ಯ ಸಿದ್ದರಾಮಣ್ಣ ಅವರು ಆಗೋದಿಲ್ಲ ಅಂತಾರೋ ಬಹುಶಃ ಅವ್ರ ಬಾಯಲ್ಲಿ ಮಚ್ಚೆ ಇದೆ ಅನ್ಕೊಳ್ತೀನಿ. ಮುಂದೆ ಅದೇನೇನಾಗುತ್ತೆ ಕಾದ್ ನೋಡೋಣ.